ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ನಿಪ್ಪಾಣಿ ತಾಲೂಕಿನ ಗಳತ್ಗವಂತ ಒಂದು ಹಳ್ಳಿಯಲ್ಲಿದ್ದೀವಿ. ಇವತ್ತು ನಿಮಗೆ ಒಬ್ಬ ವಿಶೇಷವಾದ ಅಥವಾ ನಮ್ಮ ಕ್ರಿಯಾಜಿನ್ ಉತ್ಪನ್ನಗಳನ್ನ ಬಳಸಿ ಒಳ್ಳೆ ಇಳುವರಿಯನ್ನ ಅಥವಾ ಒಳ್ಳೆ ಬೆಳೆಯನ್ನ ಪಡೀತಿರುವಂತ ಒಬ್ಬ ರೈತರನ್ನು ಪರಿಚಯ ಮಾಡುತ್ತಿದ್ದೀವಿ. ಸರ್, ನಿಮ್ಮನ್ನ ಪರಿಚಯ ಮಾಡ್ತೀವಿ. ಸರ್, ನನ್ನ ಹೆಸರು ಆನಂದ್ ಜೈಪಾಲ್ ಹೊರಗಿ ಅಂತ. ಊರು ಗಳತ್ಗ, ನಿಪ್ಪಾಣಿ ತಾಲೂಕು, ಬೆಳಗಾವಿ ಜಿಲ್ಲೆ. ನಾನು ಇದು 14-15 ವರ್ಷದಿಂದ ಕಬ್ಬು ಬೆಳೆಯನ್ನು ಮಾಡುತ್ತಿದ್ದೇನೆ. 15 ವರ್ಷದಿಂದ ಮಾಡ್ತಿದ್ದೀನಿ. ಎಷ್ಟು ಎಕರೆ ಇದೆ ಸರ್? ಸರ್, ನಮ್ದು 5 ಎಕರೆ ಜಮೀನಿದೆ. ಜಮೀನಲ್ಲಿ ಎಲ್ಲ ನಾವು ಕಬ್ಬನ್ನು ಬೆಳೀತಾ ಇದ್ದೀವಿ. ಕಬ್ಬು ಬೆಳಿತೀವಿ. ಈ ಕಬ್ಬು ಈಗ ಯಾವಾಗ ಲಾವಣಿ ಮಾಡಿದ್ವಿ? ಎಷ್ಟು ತಿಂಗಳಾಗಿದೆ ಸರ್? ಸರ್, ಈ ಕಬ್ಬನ್ನು ಲಾವಣಿ ಮಾಡಿ ಸೆಪ್ಟೆಂಬರ್ ನಲ್ಲಿ ಲಾವಣಿ ಮಾಡಿದ್ದೇವೆ ಸರ್. ಇದು ಅಂದ್ರೆ 6 ತಿಂಗಳು ಸರಾಸರಿ 6 ತಿಂಗಳು ಆಗಿದೆ ಸರ್. ಈಗ ವರ್ಷ ನೀವು 14 ವರ್ಷ ಕಬ್ಬು ಬೆಳೆದಿರಿ ಅಂತ ಹೇಳಿದಿರಿ. ಈ ವರ್ಷ ಕಬ್ಬು ನೋಡಿದ್ರೆ ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಸರ್, ಕ್ರಿಯಾಜಿನ್ ಉತ್ಪನ್ನ ಬಳಕೆಯಿಂದ ಕಬ್ಬು ಡೆವಲಪ್ಮೆಂಟ್ ಮತ್ತು ಇದರ ವರ್ಷಕ್ಕಿಂತ ಸರಾಸರಿ ಉತ್ಪನ್ನ ಜಾಸ್ತಿ ಬರುವಂಗ ಕಾಣ್ತಾ ಇದೆ. ಈಗ ನೋಡಿದ್ರೆ ನಿಮ್ಗೆ ಎಷ್ಟು ಮರಿಗಳು ಕಾಣ್ತಾ ಇರ್ಬೋದು ಸರ್? 1, 2, 3, 4, 5, 6, 7, 8, 9, 10, 11 ಒಂದು ಕಬ್ಬಿಗೆ 10-11 ಮರಿಗಳು ಎಲ್ಲ ಕಡೆ ಹೀಗೆ ಇದೆ. ಎಲ್ಲ ಕಡೆ ಸರ್ ಹೀಗೆ ಇದೆ. ನಿಮ್ಗೆ ಈ ಮರಿ ಇಷ್ಟೊಂದೆಲ್ಲ ಬರೋದಕ್ಕೆ ಏನ್ ಕಾರಣ ಇರ್ಬೋದು? ಯಾವ್ದಾದ್ರು ಗೊಬ್ಬರ, ಕ್ರಿಯಾಜಿನ್ ಕಂಪನಿ ಗೊಬ್ಬರ ಯಾವ್ದಾರು ಹಾಕಿದ್ರಿ ಸರ್? ನಾವು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ PH 50 ಅಂತ ಅದು ಮತ್ತೆ ಯೂರಿಯಾ ಬಳಕೆ ಮಾಡಿದ್ವಿ ಸರ್. ಅದೇನ್ ಕೆಲಸ ಮಾಡುತ್ತೆ ಅಂತ ಏನಾದ್ರು ಗೊತ್ತಾಯ್ತ್ರಿ ನಿಮಗೆ? ಸರ್, ಅದು ಯೂರಿಯಾ ಮತ್ತು PH 50 ಹಾಕೋದ್ರಿಂದ ಮರಿಗಳ ಸಂಖ್ಯೆ ಹೆಚ್ಚಾಯ್ತು ಸರ್. ಮರಿಗಳ ಸಂಖ್ಯೆ ಹೆಚ್ಚಾಯ್ತು. ಕರೆಕ್ಟ್ ಸರ್. ಅದರಲ್ಲಿ ಹ್ಯೂಮಿಕ್ ಆಸಿಡ್ ಇರೋದ್ರಿಂದ ಮರಿ ಜಾಸ್ತಿ ಆಗುತ್ತೆ. ಮತ್ತೆ ಹೊಸ ಬೇರುಗಳು ಅದು ಬೆಳೆಯೋದಕ್ಕೆ ಸಹಾಯ ಮಾಡಿ ಏನಾಗುತ್ತೆ ಅಂದ್ರೆ, ಏನ್ ಗೊಬ್ಬರ ಅಥವಾ ನೀರು ಕೊಟ್ಟಿರ್ತಿಲ್ಲ ಅದು ಹೀರ್ಕೊಳ್ಳೋದಕ್ಕೆ ಬೆಳೆ ಸಹಾಯ ಮಾಡಿ ಅದು ಕೆಲಸ ಮಾಡುತ್ತೆ. ಈಗ ನಿಮ್ಗೆ ಅದ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಯಾವ್ದಾದ್ರು ನಮ್ದು ಕ್ರಿಯಾಜಿನ್ ಕಂಪನಿ ಗೊಬ್ಬರಗಳನ್ನ ಉಪಯೋಗಿಸಿದ್ರಿ ನೀವು? ಸರ್, ಕ್ರಿಯಾಜಿನ್ ಕಂಪನಿದು ಮತ್ತೊಂದು ಇದು ಟೋಟಲ್ 20 ಅಂತ ಹಾಕಿದ್ವಿ ಸರ್. ಟೋಟಲ್ 20 ಅದು ಹಾಕಿದ್ದಕ್ಕೆ ಏನಾದ್ರು ನಿಮ್ಗೆ ಬದಲಾವಣೆ ಕಂಡಿದೆಯಾ ಬೆಳೆಯಲ್ಲಿ? ಬದಲಾವಣೆ ಅಂದ್ರೆ ಸರ್, ಕಬ್ಬು ಡೆವಲಪ್ಮೆಂಟ್ ಎತ್ತರ ಹೆಚ್ಚಾಗಿದೆ ಮತ್ತು ಎಲೆಗಳ ಗಾತ್ರ ಹೆಚ್ಚಾಗಿದೆ ಮತ್ತು ಅಗಲ ಜಾಸ್ತಿ ಆಗಿದೆ ಸರ್. ಇದು ನೋಡಿ, ಇದು 2.5, 3, 4 ಫುಟ್ದಾಗ ಒಂದ್ ತಪ್ಪಲ ಇದೆ ಸರ್. ಮತ್ತು ನಾವು 10, 26 DAP ಇದನ್ನೂ ಹಾಕಿದ್ದೇವೆ ಸರ್. ಎಲ್ಲ ಪ್ರಾಡಕ್ಟ್ ಹಾಕಿದ್ದೇವೆ. ಮೂಲ ಗೊಬ್ಬರಗಳಾಗಿ, ಮೂಲ ಪೋಷಕಾಂಶಗಳಾಗಿ ಯೂರಿಯಾ, DAP ಬೇಕು ಸರ್. ಅದ್ರ ಜೊತೆಗೆ ಕ್ರಿಯಾಜಿನ್ PH 50 ಟೋಟಲ್ 20 ಮತ್ತೊಂದು ಮುಂದಿನ ಸರ ಇದು ನಮ್ಮ ಬೇಸಿಗೆ ಕಾಲದಲ್ಲಿ ಇದು ತಂಪ ಸರ PH 50 ಸೂಪರ್ ಸಿಲಿಕಾ ಅಂತ ಇದನ್ನ ಬಿ ಬಳಕೆ ಮಾಡಿದ್ದೇವೆ ಸರ್. ಇದನ್ನ ಬಳಕೆ ಮಾಡಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ಜಮೀನು ತಂಪಾಗಿ ಇರ್ತದೆ ಸರ್. ಅದಕ್ಕೆ ನೀರು ಸ್ವಲ್ಪ ಕಮ್ಮಿ ಆದ್ರೂ ಬೆಳೆ ಚೆನ್ನಾಗಿದೆ. ಮತ್ತೊಬ್ಬ ರೈತರು ಯಾರು ಇದನ್ನ ಸೂಪರ್ ಸಿಲಿಕಾ ಬಳಸಿದವರು ಬೇರೆ ಅಕ್ಕಪಕ್ಕದಲ್ಲಿ ಕಬ್ಬು ಬೇಸಿಗೆ ಕಾಲದಲ್ಲಿ ಒಣಗ್ತಾ ಇದೆ, ತಪ್ಪುಗಳೆಲ್ಲ ಒಣಗ್ತಾ ಇದೆ. ನಾವು ಇದು ಸೂಪರ್ ಸಿಲಿಕಾ ಯೂಸ್ ಮಾಡಿದ್ರಿಂದ ನಮ್ಮ ಜಮೀನಿನಲ್ಲಿ ಅತ್ಯಂತ ಹಸಿರು ಪ್ರಮಾಣದಲ್ಲಿ ಇದೆ ಸರ್ ಎಲೆಗಳೆಲ್ಲ ಸರ್. ಈ ವರ್ಷ ನಿಮ್ಗೆ ಇದು ನೋಡ್ತಾ ಇದ್ರೆ ಸರ್, ನಿಮ್ಗ ಇಳುವರಿ ಎಷ್ಟು ನೀವು ತಲುಪಬಹುದು ಅನ್ಸುತ್ತಾ ಸರ್? ನಮ್ದು ಈಗ ನಮ್ಮ ಹೋದ ವರ್ಷ 80 ಮಟ ಹೋಗಿದ್ದೇವೆ ಸರ್. ಈ ವರ್ಷ ಒಂದು ಸರಾಸರಿ ಉತ್ಪನ್ನದಲ್ಲಿ ಒಂದು 5 ಟನ್ ಅಂದ್ರೆ 85 ಮಟ ಬರುತ್ತೆ ಅಂತ ನಮ್ ಕಾನ್ಫಿಡೆನ್ಸ್ ಇದೆ ಸರ್. ಯಾಕಂದ್ರೆ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಸರ್. ಮತ್ತೆ ಯಾರಾದ್ರೂ ನಿಮ್ಗೆ ಕ್ರಿಯಾಜಿನ್ ಕಂಪನಿಯ ಎಂಪ್ಲಾಯಿಗಳು ಬಂದು ಏನಾದ್ರು ಸಜೆಷನ್ ಕೊಡೋದು ಅದೆಲ್ಲ ಮಾಡ್ತಿದಾರ ಸರ್? ಇಲ್ಲಿ ಲೋಕಲ್ ಆಗ ಅಜಿತ್ ಮಗದುಮ್ ಬೇಕಾಗಿರೋ ನಮ್ಗೆ ಲಾವಣಿ ಮಾಡೋ ಮೊದಲಿನಿಂದ ನಮ್ಮ ಅವ್ರು ಪರಿಚಯ ಸರ್. ಅವ್ರು ನಮ್ಗೆ ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಟ್ಟು ನಿಮ್ಗೆ ಕ್ರಿಯಾಜಿನ್ ಉತ್ಪನ್ನಗಳ ಉಪಯೋಗಿಸೋದ್ರಿಂದ ಸಂತೋಷ ಇದೆ? ನಮ್ಗೆ ಕ್ರಿಯಾಜಿನ್ ಉತ್ಪನ್ನಗಳ ಬಗ್ಗೆ ಸಂತೋಷ ಇದೆ. ಇದಕ್ಕಿಂತ ಮುಂಚೆ ಡಾಕ್ಟರ್ ಅಬಾಸ್ ಸಾವಂಕೆ ಸರ್ ಇವರ ಮಾರ್ಕ್ ಪ್ಲಸ್ ಇವರು ಅಭಿಜಿತ್ ಟಾರ್ಗೆಟ್ ಇದೆ ಸರ್. ಹಾಗೆ ಮತ್ತೆ ನೀವು ಬೇರೆ ರೈತರಿಗೂ ಏನಾದ್ರು ಕ್ರಿಯಾಜಿನ್ ಉತ್ಪನ್ನಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡೋದಕ್ಕೆ ನಿಮ್ಗೆ ಈಗ ಕಾನ್ಫಿಡೆನ್ಸ್ ಇದೆಯಾ ಸರ್? ಎಲ್ಲರೂ ರೈತ ಬಾಂಧವರಿಗೆ ಹೇಳೋದೇನೆಂದ್ರೆ, ಕ್ರಿಯಾಜಿನ್ ಉತ್ಪನ್ನ ಬಳಸೋದ್ರಿಂದ ಕಬ್ಬು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಸರ್. ಮತ್ತು ವರ್ಷಕ್ಕಿಂತ 5-10 ಟನ್ ಜಾಸ್ತಿ ಇಳುವರಿ ಬರುವ ಸಾಧ್ಯತೆಗಳಿದೆ ಸರ್. ಹೇಳಿದ್ರಲ್ಲ ರೈತ ಬಾಂಧವರೇ, ಈಗ ಗಳತ್ಗದ ಒಬ್ಬ ರೈತರನ್ನ ನಿಮಗೆ ಪರಿಚಯ ಮಾಡಿಸಿದ್ವಿ. ಅವರ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಹಾಗೆ ಸುಮಾರು ರೈತರುಗಳು ಕ್ರಿಯಾಜಿನ್ ಉತ್ಪನ್ನಗಳನ್ನು ಬಳಸಿ ಯಶಸ್ಸನ್ನ ಈಗಾಗಲೇ ಕಂಡಿದ್ದಾರೆ. ನೀವು ಕೂಡ ಕ್ರಿಯಾಜಿನ್ ಉತ್ಪನ್ನಗಳನ್ನ ಬಳಸಿ ಹೆಚ್ಚಿನ ಇಳುವರಿ ಪಡೆಯಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.